through the epistle of Hebrews. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂಲಕವಾಗಿ ನಾವು ಅಧ್ಯಯನವನ್ನ ಮಾಡುತ್ತಾ ನಾವು ಬಂದಿದ್ದೇವೆ. It is a little longer study than some of the other epistles. ಇತರ ಪತ್ರಿಕೆಗಳಿಗಿಂತಲೂ ಸಹ ಇದು ಉದ್ದವಾದಂತಹ ಒಂದು ಅಧ್ಯಯನವಾಗಿರತಕ್ಕಂತದ್ದಾಗಿದೆ. So please bear with me and bear with us and read as many times you can the whole epistle. ನೀವು ಅದಕ್ಕೋಸ್ಕರವಾಗಿ ನನ್ನ ಒಟ್ಟಿಗೆ ಸಹಿಸಿಕೊಳ್ಳ್ರಿ, ನಮ್ಮೊಟ್ಟಿಗೆ ನೀವು ಸಹಿಸಿಕೊಳ್ಳ್ರಿ ಮತ್ತು ಎಷ್ಟು ಸಾಧ್ಯವೋ ಅಷ್ಟು ಬಾರಿ ನೀವು ಈ ಒಂದು ಪತ್ರಿಕೆಯನ್ನು ಓದಿಕೊಂಡು ಬನ್ರಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. To understand the book of Hebrews, we should have a good understanding about Israel's worship, Israel's religion. ಈ ಒಂದು ಪತ್ರಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಸ್ರಾಯೇಲರ ಕುರಿತಾಗಿಯೂ ಇಸ್ರಾಯೇಲರ ಆ ಒಂದು ಯಜ್ಞ ಸಮರ್ಪಣೆ ಮತ್ತು ಅವರ ಆರಾಧನೆ ಕುರಿತಾಗಿರತಕ್ಕಂಥ ಸಂಗತಿಯನ್ನ ಕ್ರಮವನ್ನ ನಾವು ಬಹಳ ಚೆನ್ನಾಗಿ ನಾವು ಅರ್ಥವಂತವಾಗಿರಬೇಕು. In chapter 1, 2 and 3, we saw that the Lord Jesus Christ is superior to the prophets, to the angels, and to Moses. ನಾವು ಮೊದಲನೇ ಈ 3 ಅಧ್ಯಾಯಗಳಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಎಲ್ಲರಿಗಿಂತಲೂ ಶ್ರೇಷ್ಠನು ಮತ್ತು ಆತನು ಈ ದೇವದೂತರಿಗಿಂತಲೂ ಶ್ರೇಷ್ಠನು ಮತ್ತು ಪ್ರವಾದಿಗಿಂತಲೂ ಶ್ರೇಷ್ಠನು ಮತ್ತು ಮೋಶೆಗಿಂತಲೂ ಆತನು ಶ್ರೇಷ್ಠನು ಎಂಬುದಾಗಿರತಕ್ಕಂತ ಆ ಒಂದು ಸಂಗತಿಯನ್ನ ನಾವು ನೋಡಿದ್ದೇವೆ. At the end of chapter 4, we were reminded that we have a great high priest in the Lord Jesus. ನಾವು 4ನೇ ಅಧ್ಯಾಯದ ಕಡೆ ಭಾಗದಲ್ಲಿ ನಾವು ನೋಡಿದಂತ ಸಂಗತಿ ಏನಂದ್ರೆ ನಮ್ಮ ಶ್ರೇಷ್ಠ ಮಹಾಯಾಜಕನು ಕರ್ತನಾದಂತ ಯೇಸು ಕ್ರಿಸ್ತನು ನಮಗಿದ್ದಾನೆ ಎಂಬುದಾಗಿರತಕ್ಕಂತ ಸಂಗತಿಯನ್ನ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. So the next few chapters, the author is talking about the superiority of the Lord Jesus Christ compared to the Aaronic priesthood. ನಂತರವಾಗಿ ಉಳಿದಿರತಕ್ಕಂತ ಅಧ್ಯಾಯಗಳಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಆರೋನನ ಆ ಒಂದು ಯಾಜಕೋದ್ಯೋಗಕ್ಕಿಂತಲೂ ಸಹ ಆತನು ಶ್ರೇಷ್ಠವಾದಂತವನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ಲಿಕ್ಕೆ ನಾವಿದ್ದೇವೆ. In chapter 5, 1 to 3, we looked at last week. ನಾವು ಕಳೆದ ಬಾರಿ 5ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನಾವು ಕಳೆದ ವಾರ ನಾವು ನೋಡಿದ್ದೇವೆ. Let us read chapter 5 verse 1 to 4 again. ನಾವು ಈಗ ತಿರುಗಿ ನಾವು 5ನೇ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನಾವು ತಿರುಗಿ ನಾವು ಓದ್ಲಿಕ್ಕೆ ನಾವಿದ್ದೇವೆ. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನ ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಅವರಿಗೋಸ್ಕರ ಕಾಣಿಕೆಗಳನ್ನ ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನ ಸಮರ್ಪಿಸಬೇಕು. ತಾನು ಬಲಹೀನನಾಗಿರುವುದರಿಂದ ಅವನು ಜ್ಞಾನವಿಲ್ಲದವರನ್ನು ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು. ಆ ಬಲಹೀನತೆಯ ಕಾರಣದಿಂದ ಅವನು ಜನರಿಗೋಸ್ಕರ ಹೇಗೋ ಹಾಗೆಯೇ ತನಗೋಸ್ಕರವೂ ಪಾಪ ನಿವಾರಣಾರ್ಥಕವಾಗಿ ಯಜ್ಞಗಳನ್ನ ಮಾಡಬೇಕಾದವನಾಗಿದ್ದಾನೆ. ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನ ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಆರೋನನೂ ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನ ವಹಿಸಿಕೊಂಡನಲ್ಲ. ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನ ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನಾಗಿ ಮಾಡಿಕೊಳ್ಳಲಿಲ್ಲ. May the Lord add his blessing as we study further from this chapter. ಈ ಒಂದು ಅಧ್ಯಾಯದಿಂದ ನಾವು ಅಧ್ಯಯನ ಮಾಡತಕ್ಕಂತ ಸಂದರ್ಭದಲ್ಲಿ ದೇವರು ತಾನೇ ತನ್ನ ಆಶೀರ್ವಾದವನ್ನ ಇದಕ್ಕೆ ಕೂಡಿಸ್ತಕ್ಕಂಥವನು ಆಗಿರಲಿ. Here in these 4 verses we see 3 qualifications of the high priest. ಈ ಒಂದು ಓದಿದಂತ 4 ವಚನಗಳಲ್ಲಿ ಈ ಒಂದು ಯಾಜಕನಿಗೆ ಇರತಕ್ಕಂತ ಅರ್ಹತೆಗಳ ಕುರಿತಾಗಿರ್ತಕ್ಕಂತ ಆ ಒಂದು 3 ಅರ್ಹತೆಗಳ ಕುರಿತಾಗಿ ನಾವು ನೋಡ್ತಕ್ಕಂಥವನಾಗಿದ್ದೇವೆ. The first one is his humanity. ಮೊದಲನೇದಾಗಿರ್ತಕ್ಕಂತಹ ಆ ಒಂದು ಅರ್ಹತೆ ಆತನು ಮನುಷ್ಯತ್ವ ಹೊಂದಿರತಕ್ಕಂಥವನು. Secondly, he should be a human with compassion. ಎರಡನೇದಾಗಿರ್ತಕ್ಕಂಥ ಸಂಗತಿ ಏನಂದ್ರೆ ಆತನು ಮನುಷ್ಯತ್ವದಿಂದ ಇದ್ದಂತವನಾಗಿ ಅನುಕಂಪವನ್ನ ತೋರಿಸ್ತಕ್ಕಂಥವನಾಗಿರಬೇಕು. Thirdly, he should be divinely appointed. ಮೂರನೇದಾಗಿರ್ತಕ್ಕಂಥ ಸಂಗತಿ ಏನಂದ್ರೆ ಆತನು ದೇವರಿಂದ ನೇಮಿತವಾಗಿರ್ತಕ್ಕಂಥವನು ಆತನು ಆಗಿರಬೇಕು.
So in these 4 verses, the author is proving that Christ has met all these qualifications. ಇಲ್ಲಿ ಈ ಬರಹಗಾರನು ಆತನು ತಿಳಿಸ್ತಕ್ಕಂತ ಮುಖ್ಯವಾದಂತ ಸಂಗತಿ ಅಂದ್ರೆ ಈ 3 ಅರ್ಹತೆಗಳು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಇತ್ತು ಎಂಬುದಾಗಿರತಕ್ಕಂತ ಸಂಗತಿಯನ್ನು ಆತನು ತಿಳಿಸ್ತಾನೆ. First of all, he must be a human. ಮೊದಲನೇದಾಗಿ ಆತನು ಮನುಷ್ಯನು ಆತನು ಆಗಿರಬೇಕು. Verse 1 says he should be taken from among men. ಮೊದಲನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಪ್ರತಿ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿರಬೇಕು ಎಂಬುದಾಗಿ. We know the Lord Jesus Christ humanity when he came as the son of David. ದಾವಿದನ ಕುಮಾರನಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಆತನ ಮನುಷ್ಯತ್ವವನ್ನು ಆತನು ತೋರಿಸಿದನೆಂಬುದಾಗಿರತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. The Lord Jesus Christ was truly a man. ಕರ್ತನಾದಂತ ಯೇಸು ಕ್ರಿಸ್ತನು ನಿಜವಾಗಿಯೂ ಸಹ ಆತನು ಮನುಷ್ಯನಾಗಿ ಆತನು ಇದ್ದನು. Now when you look at Moses and Aaron, the 2 brothers in the book of Exodus, ನಾವು ವಿಮೋಚನಾ ಕಾಂಡದಲ್ಲಿ ಮೋಶೆ ಮತ್ತು ಆರೋನರ ಇಬ್ಬರ ಸಹೋದರರ ಕುರಿತಾಗಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ we know why God chose Aaron as the high priest, not Moses. ಯಾಕೆ ಆತನು ಆರೋನನನ್ನ ದೇವರು ಆತನು ಮಹಾಯಾಜಕನಾಗಿ ಆತನು ಆರಿಸಿಕೊಂಡನು, ಮೋಶೆಯನ್ನ ಯಾಕೆ ಆತನು ಆರಿಸಿಕೊಳ್ಳಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. Because Moses was raised in a palace. ಯಾಕಂದ್ರೆ ಮೋಶೆ ಆತನು ಅರಮನೆಯಲ್ಲಿ ಆತನು ಬೆಳೆಯಲ್ಪಟ್ಟನು. Even though he knew he was a Hebrew, but he did not have the experience of suffering with God's people. ಆದ್ರೆ ಆತನು ಇಬ್ರಿಯರ ಒಂದು ಸಂಗತಿ ಆತನಿಗೆ ಗೊತ್ತಿದ್ರೂ ಸಹ ಆದ್ರೆ ಜನರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳಲಾಗದೆ ಇರತಕ್ಕಂಥ ಸ್ಥಿತಿಯಲ್ಲಿ ಆತನು ಅರಮನೆಯಲ್ಲಿ ಆತನು ಬೆಳೆದಂತವನು ಆತನು ಆಗಿದ್ದನು. But Aaron was among the slaves, the Jewish people who were slaves in Egypt. He grew among them, so he could understand. ಆರೋನನು ಆದ್ರೆ ಆತನು ಆ ಒಂದು ಐಗುಪ್ತದಲ್ಲಿ ಗುಲಾಮರಾಗಿದ್ದಂತ ಜನರ ಮಧ್ಯದಲ್ಲಿ ಅವರೊಟ್ಟಿಗೆ ಆತನು ಬೆಳೆದು ಬಂದಂತ ಒಬ್ಬ ವ್ಯಕ್ತಿ ಆತನು ಆಗಿರತಕ್ಕಂಥವನು ಆತನು ಆಗಿದ್ದನು. So Jesus Christ truly became a man. ಅದಕ್ಕೂ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ನಿಜವಾಗ್ಲೂ ಆತನು ಮನುಷ್ಯನಾಗಿ ಆತನು ಬಂದನು. Secondly, he should have a human compassion. ಎರಡನೇದಾಗಿ ಮಾನುಷಿಕವಾದಂತಹ ಒಂದು ಅನುಕಂಪ ಕರುಣೆ ಆತನಲ್ಲಿ ಇರ್ತಕ್ಕಂಥದ್ದಾಗಿರಬೇಕಾಗಿತ್ತು. When you think about the high priest of Israel, ಇಸ್ರಾಯೇಲ್ರ ಈ ಒಂದು ಮಹಾಯಾಜಕೋದ್ಯವನ್ನು ಯಾಜಕರ ಕುರಿತಾಗಿ ನೀವು ಆಲೋಚನೆ ಮಾಡ್ತಕ್ಕಂಥದ್ದಾಗಿದ್ರೆ, when the high priest hear and see of the sins of the people, ಜನರ ಪಾಪವನ್ನ ಅವರು ಕೇಳುವಂತದ್ದು ನೋಡ್ತಕ್ಕಂಥದ್ದಾಗಿದ್ರೆ, he will be filled with displeasure and anger. ಆತನಿಗೆ ಬಹಳ ಕೋಪ ಮತ್ತು ಆ ಒಂದು ಅಸಹ್ಯ ತರತಕ್ಕಂತ ಒಂದು ಸಂಗತಿ ಅವರಲ್ಲಿ ಇರ್ತಕ್ಕಂಥದ್ದಾಗಿರ್ತಿತ್ತು. But when he thinks about his own weakness, ಆದ್ರೆ ಆತನು ತನ್ನ ಒಂದು ಬಲಹೀನತೆಯನ್ನ ಆತನು ಅರ್ಥ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ his displeasure and anger will be calmed down. ಆತನಿಗಿರ್ತಕ್ಕಂಥ ಆ ಒಂದು ಇಷ್ಟವಿಲ್ಲದೆ ಇರ್ತಕ್ಕಂಥ ಸಂಗತಿ ಮತ್ತು ಆತನಿಗಿರ್ತಕ್ಕಂಥ ಕೋಪ ಅದು ಶಾಂತಮಯವಾಗ್ತಕ್ಕಂಥದ್ದಾಗಿತ್ತು. Because he know that he is also weak. ಯಾಕಂದ್ರೆ ಅವನಿಗೂ ಸಹ ನಾನು ಬಲಹೀನನು ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡಂತ ದೆಸೆಯಿಂದ. So the high priest cannot be too severe or too lenient. ಈ ಒಂದು ಮಹಾಯಾಜಕನು ಆತನು ಸಂಪೂರ್ಣವಾಗಿ ಬಹಳ ಉನ್ನತ ಮಟ್ಟದ ಒಂದು ಗಂಭೀರವಾದಂತ ಸ್ಥಿತಿಯನ್ನು ಅದು ಬಹಳ ಕೆಳಮಟ್ಟವಾಗಿ ಆಲೋಚಿಸತಕ್ಕಂತ ಒಂದು ಸ್ಥಿತಿ ಇರ್ತಕ್ಕಂಥದ್ದಾಗಿರಬಾರದು. Verse 3 says it highlights the problem of the Old Testament priesthood. ಈ ಒಂದು 3ನೇ ವಚನದಲ್ಲಿ ಈ ಒಂದು ಹಳ ಒಡಂಬಡಿಕೆಯ ಒಂದು ಯಾಜಕೋದ್ಯೋಗದ ಒಂದು ತೊಂದರೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನೇ ನಾವು ಗಮನಿಸ್ತೇವೆ. Because he himself was sinful. ಯಾಕಂದ್ರೆ ಅವನು ಸಹ ಆತನು ಪಾಪಮಯವಾಗಿರ್ತಕ್ಕಂಥವನು ಆತನು ಆಗಿರ್ತಿದ್ದನು. He was not only to offer sacrifice for the sins of people, but he has to offer sacrifice for his own sin, for himself. ಜನರಿಗೋಸ್ಕರವಾಗಿ ಆತನು ಪಾಪ ನಿವಾರಣೆಗೋಸ್ಕರವಾಗಿ ಆತನು ಯಜ್ಞಗಳನ್ನ ಸಮರ್ಪಿಸ್ತಕ್ಕಂಥವನು ಆಗಿರದೆ ಆತನು ತನಗೋಸ್ಕರವೂ ಸಹ ಅದು ಮಾತ್ರವಲ್ಲದೆ
ಅದು ಮಾತ್ರವಲ್ಲದೆ ತನಗೋಸ್ಕರವಾಗಿಯೂ ಸಹ ಆತನು ಪಾಪ ನಿವಾರಣೆಗೋಸ್ಕರವಾಗಿ ಯಜ್ಞವನ್ನ ಸಮರ್ಪಿಸಬೇಕಾದಂತ ಒಂದು ಸ್ಥಿತಿ ಆತನಲ್ಲಿತ್ತು. So the author to Hebrews is telling what the people need is not a fellow loser as a sinner, but a winner. ಈ ಒಂದು ಮಹಾಯಾಜಕನಾಗಿ ಆತನು ಜನರನ್ನ ಕಳೆದುಕೊಳ್ತಕ್ಕಂತ ಒಂದು ಸ್ಥಿತಿಯಲ್ಲ, ಆದ್ರೆ ಜನರನ್ನ ಗೆಲ್ಲುವಂತ ಒಂದು ಸ್ಥಾನದಲ್ಲಿ ಆತನು ಇರಬೇಕೆಂಬುದಾಗಿರ್ತಕ್ಕಂಥ ಅರ್ಥ ಇರತಕ್ಕಂಥದ್ದಾಗಿತ್ತು. Because he himself is a sinner, he has to sacrifice for his sin first. ಆತನು ಪಾಪಿಯಾಗಿರುವ ದೆಸೆಯಿಂದ ಆತನು ಯಜ್ಞವನ್ನ ತನಗೋಸ್ಕರವಾಗಿ ಮೊದಲನೇದಾಗಿ ಅರ್ಪಿಸಬೇಕಾಗಿತ್ತು. This is where the difference between the Lord Jesus Christ and every high priest in Israel. ಇಸ್ರಾಯೇಲ್ ಇದ್ದಂತ ಎಲ್ಲಾ ಮಹಾಯಾಜಕರಿಗೂ ಮತ್ತು ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಇರತಕ್ಕಂತ ಮಹತ್ತರವಾದಂತ ವ್ಯತ್ಯಾಸ ಇಲ್ಲಿರ್ತಕ್ಕಂಥದ್ದಾಗಿದೆ. The Hebrews again and again talks about our high priest who is without sin. ಇಲ್ಲಿ ಪದೇ ಪದೇ ನಾವು ಗಮನಿಸ್ತಕ್ಕಂಥ ಸಂಗತಿ ಏನಂದ್ರೆ, ನಮ್ಮ ಶ್ರೇಷ್ಠ ಮಹಾಯಾಜಕನು ಆತನು ಪಾಪರಹಿತನು ಆತನು ಆತನು ಆಗಿದ್ದಾನೆ. ಬೇರೆ ಎಲ್ಲಾ ಮಹಾಯಾಜಕರು ಅವರು ಪಾಪಿಮಯಗಳು ಅವರಾಗಿದ್ದರು. So chapter 7 verse 26 clearly says the quality of our high priest. ನಮ್ಮ ಒಂದು ಮಹಾಯಾಜಕನ ಕುರಿತಾಗಿರತಕ್ಕಂತ ಆ ಒಂದು ಅರ್ಹತೆಯ ಕುರಿತಾಗಿರತಕ್ಕಂಥ ಸಂಗತಿಯನ್ನ 7ನೇ ಅಧ್ಯಾಯ 26ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥವಾಗಿದ್ದೇವೆ. Please read verse 26 of chapter 7. 7ನೇ ಅಧ್ಯಾಯ 26ನೇ ವಚನ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಿಂತ ಉನ್ನತದಲ್ಲಿರುವವನು ಆಗಿರುವನು. So ಇಂಥವನೇ ನಮಗೆ ಬೇಕಾಗಿರುವುದು. This is what a sinner need. ಇಂಥವನೇ ಪಾಪಿಗೆ ಇಂಥವನೇ ಬೇಕಾಗಿರ್ತಕ್ಕಂಥವನು ಆತನಾಗಿದ್ದಾನೆ. But that was never true in any of the Old Testament high priest. ಆದ್ರೆ ಹಳೆ ಒಡಂಬಡಿಕೆ ಯಾವ ಮಹಾಯಾಜಕನಲ್ಲಿಯೂ ಈ ಒಂದು ಅರ್ಹತೆ ಇಲ್ಲದೆ ಇರತಕ್ಕಂಥದ್ದಾಗಿತ್ತು. That is why Jesus Christ is superior to Aaron. ಅದಕ್ಕೋಸ್ಕರವಾಗಿ ಆರೋನನಿಗಿಂತಲೂ ಸಹ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಉನ್ನತನು ಆತನು ಆಗಿದ್ದಾನೆ. And now the third point is in verse 4, he had to be divinely appointed. ನಾವು 4ನೇ ವಚನದ ಪ್ರಕಾರವಾಗಿ ಆತನು ದೇವರಿಂದಲೇ ನೇಮಿಸಲ್ಪಟ್ಟಿರ್ತಕ್ಕಂಥವನು ಆತನು ಆಗಿರಬೇಕು. The high priesthood of Israel was not an office for volunteers. ಇಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಇದ್ದಂತ ಮಹಾಯಾಜಕನ ಆ ಒಂದು ಸ್ಥಾನವು ಅದು ಏನಂದ್ರೆ ವಾಲಂಟರಿ ಆಗಿ ಇರ್ತಕ್ಕಂತಹ ಒಂದು ಸಂಗತಿಯಾಗಿ ಅದು ಇರ್ತಕ್ಕಂಥದ್ದಾಗಿರ್ಲಿಲ್ಲ. ಒಂದು ಸ್ವಯಂ ಸೇವೆಗೆ ಬರುವುದಲ್ಲ. God had to appoint them. ಸ್ವಯಂ ಸೇವಕನಾಗಿ ಆ ರೀತಿಯಾದಂತ ಕಾರ್ಯವನ್ನ ನಿರ್ವಹಿಸುವಂತ ಸ್ಥಿತಿ ಆ ಒಂದು ಸ್ಥಾನಕ್ಕೆ ಇರ್ತಕ್ಕಂಥದ್ದಾಗಿರ್ಲಿಲ್ಲ. He had to be called by God. ಯಾಕಂದ್ರೆ ಆತನು ದೇವರಿಂದ ನೇಮಿಸಲ್ಪಡ್ತಕ್ಕಂಥವನು ಆತನು ಆಗಿರಬೇಕಾಗಿತ್ತು. Aaron didn't take this dignity to himself. He was a high priest by divine appointment. ಆರೋನನು ಸಹ ದೇವರಿಂದ ನೇಮಿಸಲ್ಪಟ್ಟು ಆ ಗೌರವವನ್ನು ಆತನು ವಹಿಸಿಕೊಂಡು ದೇವರಿಂದ ಆತನು ವಹಿಸಿಕೊಂಡಂತದ್ದು ಆ ಒಂದು ಆರೋನನಿಗೆ ಆಯಿತು. God told Moses to anoint Aaron as the high priest. ದೇವರು ಮೋಶೆಗೆ ಆರೋನನನ್ನ ಮಹಾಯಾಜಕನಾಗಿ ನೇಮಿಸಬೇಕು ಎಂಬುದಾಗಿ ಆತನಿಗೆ ಅಭಿಷೇಕಿಸಬೇಕೆಂಬುದಾಗಿ ಆತನು ತಿಳಿಸಿದನು. Now remember, when the children of Israel were coming through the wilderness, there was rebellion against the high priest. ಇಸ್ರಾಯೇಲರು ಅವರು ಅರಣ್ಯ ಪ್ರದೇಶದಲ್ಲಿ ಅವರು ಐಗುಪ್ತ ದೇಶದಿಂದ ಅವರು ಈಚೆ ಬಂದಂತ ಸಂದರ್ಭದಲ್ಲಿ ಅವರು ದೇವರಿಗೆ ವಿರುದ್ಧವಾದಂತಹ ಸ್ಥಿತಿಯಲ್ಲಿ ಅವರು ಅವಿಧೇಯರಾದಂತ ಮಕ್ಕಳು ಅವರಾಗಿದ್ರು. They questioned Aaron's high priesthood. ಆರೋನ ಒಂದು ಮಹಾ ಯಾಜಕೋದ್ಯೋಗದ ಕುರಿತಾಗಿ ಅವರು ಪ್ರಶ್ನೆಯನ್ನು ಮಾಡತಕ್ಕಂಥವ್ರು ಅವರಾಗಿದ್ರು. There were other men but God had to prove that Aaron is the one appointed by God. ಆದ್ರೆ ದೇವರು ಅದನ್ನ ಸಾಬೀತುಪಡಿಸುವುದಕ್ಕೋಸ್ಕರವಾಗಿ ಆತನು ದೇವರಿಂದ ಯಾಜಕೋದ್ಯೋಗವನ್ನು ಆತನು ಪಡೆದಂತನು ಆಗಿದ್ದಾನೆ ಎಂಬುದಾಗಿರ್ತಕ್ಕಂಥದ್ದನ್ನ ಆತನು ತಿಳಿಸಿದನು. You remember the staff of different people were brought in, and Aaron's staff budded
and brought almond fruits. ನಾವು ಅನೇಕರು ಈ ಮಹಾಯಾಜಕರು ಅವರು ಕೋಲನ್ನ ಅದು ಅವರು ಹಿಡಿದಂತವರು ಆಗಿದ್ರು. ಆದ್ರೆ ಆರೋನನ ಕೋಲು ಅದು ಚಿಗುರಿ ಅಂಜೂರವನ್ನ ಬಿಟ್ಟಂತ ಒಂದು ಸಂಗತಿ ಅದು ಆಯ್ತು ಎಂಬುದಾಗಿ ನಮಗೆ ನಾವು ನೋಡ್ತೇವೆ. God had to shut the mouth of the rebellious people by proving that Aaron was appointed by God himself. ಅದಕ್ಕೋಸ್ಕರವಾಗಿ ದೇವರಿಗೆ ತಿರುಗಿ ಬೀಳ್ತಕ್ಕಂತ ಒಂದು ಇಸ್ರಾಯೇಲರ ಕುರಿತಾಗಿ ಆರೋನನು ಆತನು ದೇವರಿಂದ ನೇಮಿಸಲ್ಪಟ್ಟವನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಸಾಬೀತುಪಡಿಸುವುದಕ್ಕೋಸ್ಕರವಾಗಿ ಆತನು ಈ ರೀತಿಯಾದಂತಹ ಒಂದು ಉದಾಹರಣೆಗಳ ಮೂಲಕವಾಗಿ ಆತನು ತಿಳಿಸಿದನು. So my beloved brothers and sisters, any elder or servant of God has to be called by God. ಅದಕ್ಕೋಸ್ಕರವಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಸಭೆಯಲ್ಲಿ ಇರ್ತಕ್ಕಂತ ಹಿರಿಯರು ನಾಯಕರು ಅದು ಅವರು ದೇವರಿಂದ ನೇಮಿಸಲ್ಪಟ್ಟಂತವರಾಗಿರಬೇಕು. And we know how difficult that responsibility is. ಆ ಒಂದು ಸಂಗತಿಯು ಎಷ್ಟು ಬಹಳ ಜವಾಬ್ದಾರಿಯುತವಾದಂತಹದ್ದು ಎಂಬುದಾಗಿರ್ತಕ್ಕಂಥ ಸಂಗತಿ ನಮಗೆ ಗೊತ್ತುಂಟು. Others can criticize, but only when we are in that role we understand the difficulty. ಆ ಒಂದು ಪಾತ್ರವು ಎಷ್ಟು ಕಷ್ಟಕರವಾದದ್ದು ಎಂಬುದಾಗಿರ್ತಕ್ಕಂಥ ಸಂಗತಿ ಆ ಒಂದು ಸ್ಥಾನದಲ್ಲಿ ಇದ್ದಾಗ ಮಾತ್ರವೇ ನಮಗೆ ಅದು ಅರ್ಥವಾಗ್ತದೆ. Moses and Aaron as leaders faced opposition from their own family and from the people of God. Yeah, little breaking is there, but they faced opposition, but because they were called by God, they continued the work. ಅವರು ದೇವರಿಂದ ಕರೆಯಲ್ಪಟ್ಟಂತಹ ದೆಸೆಯಿಂದ Hello, can you hear me, brother, now? Yeah, I can hear now. Yeah, okay, I off the video. Okay. Yeah, so because they were appointed by God, they completed their work. ದೇವರಿಂದ ಅವರು ನೇಮಿಸಲ್ಪಟ್ಟಿರುವಂತಹ ದೆಸೆಯಿಂದ ಅವರು ದೇವರು ನೇಮಿಸಿದಂತ ಕಾರ್ಯವನ್ನ ಅವರು ಕಾರ್ಯಗತಗೊಳಿಸಿದರು. Any servant of God who is not called by God will bring dishonor to the Lord's name. ಯಾರು ದೇವರಿಂದ ಕರೆಯಲ್ಪಡದೇ ಇರತಕ್ಕಂಥ ನಾಯಕರಾಗಿರುತ್ತಾರೋ ಅವರು ದೇವರ ನಾಮಕ್ಕೆ ದೂಷಣೆಯನ್ನ ತರ್ತಕ್ಕಂಥವರವರಾಗಿರುತ್ತಾರೆ. To show that Christ was divinely appointed, ಕ್ರಿಸ್ತನು ಆತನು ದೈವಿಕವಾಗಿ ಆತನು ನೇಮಕಗೊಂಡಿರ್ತಕ್ಕಂಥವನೆಂಬುದಾಗಿ ತೋರಿಸುವುದಕ್ಕೆ the author supports his contention by citing two passages from the book of Psalms. ಆತನು ಆ ಒಂದು ಸಂಗತಿಯನ್ನ ನಿರೂಪಿಸುವುದಕ್ಕೋಸ್ಕರವಾಗಿ ಕೀರ್ತನೆಯಿಂದ ಇರತಕ್ಕಂಥ ಎರಡು ವಾಕ್ಯ ಭಾಗವನ್ನು ಆತನು ಎತ್ತಿ ತೋರಿಸ್ತಕ್ಕಂಥವನಾಗಿದ್ದಾನೆ. Let us read verses 5 and 6. 5 ಮತ್ತು 6ನೇ ವಚನವನ್ನ ನಾವು ಓದಿಕೊಳ್ತಕ್ಕಂಥವನ್ನಾಗಿರೋಣ. ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನ ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನಾಗಿ ಮಾಡಿಕೊಳ್ಳಲಿಲ್ಲ. ಆದರೆ ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಹೇಳುವಾತನೇ ಈ ಗೌರವವನ್ನು ಆತನಿಗೆ ಕೊಟ್ಟನು. ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲವು ಮೆಲ್ಕಿಜೆದೇಕನ ತರದ ಯಾಜಕನು ಎಂದು ಹೇಳುತ್ತಾನೆ. The first quotation is from Psalms 2 verse 7. ಮೊದಲನೇ ಒಂದು ಹೇಳುವಿಕೆಯು ಅದು ಕೀರ್ತನೆ 2ನೇ ಕೀರ್ತನೆ verse 7. 7ನೇ ವಚನದಲ್ಲಿ ಅದನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. Let us go to Psalm 2 verse 7. 2ನೇ ಕೀರ್ತನೆ 7ನೇ ವಚನ. ನಾನು ಯೆಹೋವನ ಆಜ್ಞೆಯನ್ನ ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನ ಪಡೆದಿದ್ದೇನೆ. Here the Lord Jesus Christ is appointed as the messianic son from David's line.
ಕರ್ತನಾದಂತ ಯೇಸು ಕ್ರಿಸ್ತನು ದಾವೀದನ ಒಂದು ಸರತಿಯಲ್ಲಿ ಆತನು ಮೆಸ್ಸಿಯನಾಗಿ ಆತನು ಅಭಿಷೇಕ ಹೊಂದಿದಂತ ಯಾಜಕನು ಆತನು ಆಗಿರ್ತಕ್ಕಂಥ ಆತನಾಗಿದ್ದಾನೆ. The sonship involves priesthood also. ಈ ಒಂದು ಮಗನು ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದು ಯಾಜಕೋದ್ಯೋಗವನ್ನ ಸಾಧು ಸೇರಿರ್ತಕ್ಕಂಥ ಒಂದು ಸಂಗತಿಯಾಗಿ ಉಂಟು. The one worthy to be appointed as God's son must certainly be worthy to be the high priest. ದೇವರ ಮಗನು ಎಂಬುದಾಗಿ ಕರೆಯಿಸಿಕೊಳ್ತಕ್ಕಂಥವನು ಆತನು ಹೇಳಿಕೊಳ್ತಕ್ಕಂಥವನು ಆಗಿದ್ರೆ ಈ ಒಂದು ಯಾಜಕೋದ್ಯೋಗವು ಸಹ ಆ ಒಂದು ಮಗನ ಒಂದು ಪುತ್ರತ್ವದಲ್ಲಿ ಅದು ಬಹಳವಾಗಿ ಪ್ರಾಮುಖ್ಯವಾಗಿ ಅದು ಸಹ ಸೇರಿರ್ತಕ್ಕಂಥದ್ದಾಗಿದೆ. Sonship is the foundation of priesthood. ಈ ಒಂದು ಪುತ್ರತ್ವ ಅದು ಈ ಒಂದು ಯಾಜಕೋದ್ಯೋಗದ ಒಂದು ಭಾಗವಾಗಿ ಇರತಕ್ಕಂತ ಒಂದು ಸಂಗತಿಯಾಗಿ ಉಂಟು. Now this is true of us New Testament believers also. ಈ ಒಂದು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೂ ನಮ್ಮಲ್ಲಿಯೂ ಸಹ ಇದು ನಿಜವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. Our Lord Jesus Christ is our great high priest. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಶ್ರೇಷ್ಠ ಮಹಾಯಾಜಕನು ಆತನು ಆಗಿದ್ದಾನೆ. But we as sons or children are holy and royal priesthood. ಅದಕ್ಕೆ ನಾವು ಪರಿಶುದ್ಧರು ಮತ್ತು ರಾಜವಂಶಸ್ಥರಾದ ಯಾಜಕೋದ್ಯೋಗವನ್ನು ನಡೆಸತಕ್ಕಂಥವರು ಸಹ ನಾವು ಆಗಿದ್ದೇವೆ. That's because we also became children of God, sons of God. ಅದಕ್ಕೋಸ್ಕರ ನಾವು ಸಹ ಆತನ ಮಕ್ಕಳು ನಾವಾಗಿದ್ದೇವೆ, ಆತನ ಪುತ್ರರು ನಾವಾಗಿರ್ತಕ್ಕಂಥ ದೆಸೆಯಿಂದ ಈ ಒಂದು ಸ್ಥಾನ ನಮಗೂ ಸಹ ಉಂಟು. John 1:12 says, as many believed or received him, to them he gave the power to be the children of God or the sons of God. ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತಕ್ಕಂತಹ ಸಂಗತಿ ಬಹಳ ಪ್ರಾಮುಖ್ಯವಾದ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರು ನಂಬಿಕೆ ಇಟ್ರು, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ರು ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. And Peter in 1 Peter 2:9 says, because of that we are holy and royal priesthood. ಅದಕ್ಕೋಸ್ಕರವಾಗಿ ಪೇತ್ರನು ಆತನು ತನ್ನ ಮೊದಲನೇ ಪತ್ರಿಕೆಯಲ್ಲಿ ಆತನು ತಿಳಿಸ್ತಕ್ಕಂತ ಒಂದು ಸಂಗತಿ ಮೊದಲನೇ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಗುಣಾತಿಶಯಗಳ ಪ್ರಚಾರವಾಗುವಂತ ದೇವರಾದುಕೊಂಡ ಚೆನ್ನಾಗು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯು ನಾವು ಆಗಿದ್ದೇವೆ. So in Psalm 2 verse 7, Jesus Christ is the preordained son who is the priest. ಈ ಒಂದು ನಾವು ಕೀರ್ತನೆ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಕರ್ತನಾದಂತ ಯೇಸು ಕ್ರಿಸ್ತನಾತನು ಮಗನಾಗಿದ್ದುಕೊಂಡು ಆ ಒಂದು ಯಾಜಕೋದ್ಯೋಗವನ್ನ ಹೊಂದಿರತಕ್ಕಂತ ಪುತ್ರತ್ವವನ್ನ ಆತನು ಹೊಂದಿರತಕ್ಕಂಥವನು ಆತನು ಆಗಿದ್ದಾನೆ. Apostle Paul quotes the same psalm in Acts 13:33. ಅದೇ ಒಂದು ಸಂಗತಿಯನ್ನ ಅಪೊಸ್ತಲನಾದಂತಹ ಪೌಲನು ಆತನು ಅಪೊಸ್ತಲ ಕೃತ್ಯಗಳು 13:33 13ನೇ ಅಧ್ಯಾಯ 33ನೇ ವಚನ. Yeah, please read that, brother. Acts 13:33. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 33ನೇ ವಚನ ನಾವು ಹೀಗೆ ಓದ್ತೇವೆ. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನ ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಶುಭ ಸಮಾಚಾರವನ್ನ ನಾವು ನಿಮಗೆ ಸಾರುವವರಾಗಿದ್ದೇವೆ. ಆತನು ಯೇಸುವನ್ನ ಎಬ್ಬಿಸುವುದರಲ್ಲಿ ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು 2ನೇ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು. Yeah, so if in Hebrews it is about the sonship. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿದಿರ್ತಕ್ಕಂಥದ್ದು ಅದು ಪುತ್ರತ್ವದ ಕುರಿತಾಗಿರತಕ್ಕಂಥ ಸಂಗತಿ. In Acts 33, when Paul quotes Psalm 2 verse 7, it is about the resurrection of the Lord Jesus Christ. ಇಲ್ಲಿ ಪೌಲನು ಆತನು ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 33ನೇ ವಚನದಲ್ಲಿ ತಿಳಿಸಿರ್ತಕ್ಕಂಥ ಸಂಗತಿ ಅದು ಕೀರ್ತನೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ತಿಳಿಸಿರ್ತಕ್ಕಂಥ ಸಂಗತಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಪುನರುತ್ಥಾನ ಹೊಂದಿದ ನಂತರವಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಕ್ಕಂಥವನಾಗಿದ್ದಾನೆ. So in other words, at his resurrection and ascension to glory, Christ was begotten as it were God's son.
ನಾನು ನಿನ್ನನ್ನು ಪಡೆದುಕೊಂಡಿದೆ. He was begotten from the dead. ಅಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಆತನು ಪರಲೋಕಕ್ಕೆ ಏರಿ ಹೋದಂತಹ ಒಂದು ಸಂಗತಿಯ ಕುರಿತಾಗಿ ಆತನು ನಾನು ನಿನ್ನನ್ನ ಪಡೆದಂತವನು ಪಡೆದಿದ್ದೇನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಇಲ್ಲಿ ಆತನು ಉಚ್ಚರಿಸತಕ್ಕಂಥವನು ಆತನಾಗಿದ್ದಾನೆ. But when we come to verse 6, the author is quoting another psalm, that is Psalm 110 verse 4. ನಾವು ಹಿಂತಿರುಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ತಿರುಗಿ 2ನೇ ಸಂಗತಿಯನ್ನ ಈ ಬರಹಗಾರನು ಆತನು ತಿಳಿಸ್ತಾನೆ. And he is quoting from Psalm 110 verse 4. ಆ ಒಂದು ಸಂಗತಿಯನ್ನ ಆತನು 110ನೇ ಕೀರ್ತನೆ 4ನೇ ವಚನದಲ್ಲಿ ಇರತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಕ್ಕಂಥವನು ಆತನಾಗಿದ್ದಾನೆ. And there again we read Psalm 110 verse 4. 110ನೇ ಕೀರ್ತನೆ verse 4. 4ನೇ ವಚನ. 110ನೇ ಕೀರ್ತನೆ 4ನೇ ವಚನ. ನೀನು ಸದಾ ಕಾಲವು ಮೆಲ್ಕಿಜೆದೇಕನ ತರದ ಯಾಜಕನು ಎಂದು ಯೆಹೋವನು ಆಣೆ ಇಟ್ಟು ನುಡಿದಿದ್ದಾನೆ, ಪಶ್ಚಾತ್ತಾಪ ಪಡುವುದಿಲ್ಲ. So from these both the Psalm 2 and Psalm 110, the author is proving the qualification of Jesus Christ and his divine appointment. ಈ ಒಂದು 2 ಭಾಗಗಳಿಂದ ನಾವು 2ನೇ ಕೀರ್ತನೆ 7ನೇ ವಚನ ಮತ್ತು 110ನೇ ಕೀರ್ತನೆ 4ನೇ ವಚನದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ದೈವಿಕವಾದಂತ ಯಾಜಕೋದ್ಯೋಗ, ಆ ಒಂದು ಆತನ ಒಂದು ಸ್ಥಾನದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಬಹಳ ಸ್ಪಷ್ಟವಾಗಿ ಸಾಬೀತುಪಡಿಸಿರ್ತಕ್ಕಂಥವನಾಗಿದ್ದಾನೆ. The point is, in Psalm 110, God said to Christ, you are a priest. ಇಲ್ಲಿ 110ನೇ ಕೀರ್ತನೆ 4ನೇ ವಚನದಲ್ಲಿ ದೇವರು ಕ್ರಿಸ್ತನಿಗೆ ತಿಳಿಸ್ತಕ್ಕಂಥ ಸಂಗತಿ ಏನಂದ್ರೆ ನೀನು ಮಹಾಯಾಜಕನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆತನು ತಿಳಿಸ್ತಾನೆ. About Melchizedek, the author will speak more about it in chapter 7. ಮೆಲ್ಕಿಜೆದೇಕನ ತರದ ಮಹಾಯಾಜಕನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು 7ನೇ ಅಧ್ಯಾಯದಲ್ಲಿ, ಅಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಾಗಿ ಅದರ ಕುರಿತಾಗಿ ನಾವು ನೋಡ್ಲಿಕ್ಕೆ ನಾವಿದ್ದೇವೆ. Okay, now let's move on to verses 7 and 8. ನಾವು ಈಗ 7 ಮತ್ತು 8ನೇ ವಚನವನ್ನ ನಾವು ಮುಂದಕ್ಕೆ ನಾವು ಹೋಗೋಣ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನ ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಮರ್ಪಿಸಿ ದೇವರ ಮೇಲಣ ಭಯ ಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. Now the author is talking about the human compassion that Jesus had. ಇಲ್ಲಿ ಬರಹಗಾರನು ಆತನು ತಿಳಿಸ್ತಕ್ಕಂಥ ಸಂಗತಿ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಇದ್ದಂತ ಅನುಕಂಪ ಅಥವಾ ಕರುಣೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಇಲ್ಲಿ ಆತನು ತಿಳಿಸ್ತಾನೆ. He is qualified not only by divine appointment, ಆತನು ಈ ಒಂದು ದೈವಿಕವಾದಂತ ಈ ಒಂದು ನೇಮಿಸಲ್ಪಡುವುದರ ಮೂಲಕವಾಗಿ ಮಾತ್ರವಲ್ಲದೆ he is also qualified because he is a man who had experienced the deepest of human suffering. ಈ ಮನುಷ್ಯರು ಅನುಭವಿಸ್ತಕ್ಕಂತ ಆ ಒಂದು ಬಾಧೆಯ ಆಳವಾದಂತಹ ಒಂದು ಅನುಭವವನ್ನ ಹೊಂದಿರತಕ್ಕಂತ ಕ್ರಿಸ್ತನು ಆತನ ಕುರಿತಾಗಿ ಆತನು ತಿಳಿಸ್ತಾನೆ. Here it is says in the days of his flesh. ಇಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂದ್ರೆ ಆತನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ಎಂಬುದಾಗಿರ್ತಕ್ಕಂಥ ಆತನು ಶಾರೀರಿಕವಾಗಿ ಅನುಭವಿಸಿದಂತಹ ಒಂದು ಕಷ್ಟದ ಕುರಿತಾಗಿ ಆತನು ತಿಳಿಸ್ತಾನೆ. Now if we remember when he was in the garden of Gethsemane, ನಾವು ಆತನು ಕರ್ತನಾದಂತ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಆತನು ಇದ್ದಂತ ಸಂದರ್ಭದಲ್ಲಿ Christ is the one who has understanding of human sorrows. ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಈ ಒಂದು ಮನುಷ್ಯರ ಒಂದು ದುಃಖವನ್ನ ಆತನು ಬಹಳವಾದಂತ ರೀತಿಯಲ್ಲಿ ಆತನು ಅರ್ಥ ಮಾಡಿಕೊಂಡಿದ್ದನು. Verse 7 we read, Christ cried in godly fear or reverence to the one who was able to save him from death.
ಅದಕ್ಕೋಸ್ಕರವಾಗಿ ನಾವು ಆ 7ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ, ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನ ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. This is mainly a reference to the experience in the Garden of Gethsemane. ಈ ಒಂದು ಸಂಗತಿ ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಆದಂತಹ ಒಂದು ಅನುಭವದ ಆ ಒಂದು ಆಧಾರದಿಂದ ಇದು ಹೇಳಲ್ಪಟ್ಟಿರ್ತಕ್ಕಂತ ಮುಖ್ಯವಾದಂತ ಸಂಗತಿ. He cried and prayed to the one who was able to deliver him from death. ಆತನು ಕಣ್ಣೀರನ್ನ ಸುರಿಸುತ್ತಾ ವಿಜ್ಞಾಪನೆ ಮಾಡುತ್ತಾ ಆತನು ಈ ಒಂದು ಮರಣದಿಂದ ಬಿಡಿಸುವುದಕ್ಕೆ ಶಕ್ತನಾಗಿರುವವನಿಗೆ ಆತನು ವಿಜ್ಞಾಪನೆ ಮಾಡ್ತಕ್ಕಂಥ ಕೂಗಿಕೊಳ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. Now we have to be very careful to understand this. The Lord was not asking to deliver from physical death. ಇಲ್ಲಿ ಕರ್ತನು ಆತನು ಈ ಒಂದು ಶಾರೀರಿಕವಾದಂತ ಮರಣವನ್ನ ಅದು ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಕೇಳಿಕೊಳ್ತಾ ಇರತಕ್ಕಂಥ ಸಂಗತಿ ಅಲ್ಲ. ಇದನ್ನು ನಾವು ತಪ್ಪಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. Actually, the Lord Jesus Christ came to die. ಯಾಕಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತದ್ದೇ ಅದು ಆತನು ಸಾಯುವುದು ಮರಣವನ್ನ ಹಾಕುವುದಕ್ಕೋಸ್ಕರವಾಗಿ. We remember in the Gospels we read that his eyes were set on going to Jerusalem and dying. ಅಲ್ಲಿ ನಾವು ಸುವಾರ್ತೆಗಳಲ್ಲಿ ನಾವು ಓದುವಂತ ರೀತಿಯಲ್ಲಿ ಆತನ ದೃಷ್ಟಿಯು ಆತನು ಯೆರೂಸಲೇಮಿನ ಮೇಲೆ ಆತನು ಎಲ್ಲಿ ಸಾಯ್ತಾ ಆತನ ಮರಣವನ್ನ ಅಪ್ಪುವಂತವನಾಗಿದ್ದಾನೋ ಅದರ ಮೇಲೆ ಇತ್ತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಅಲ್ಲಿ ನೋಡ್ತೇವೆ. Many times in the Gospels we read the Lord told the disciples that we are going to Jerusalem. They are going to the high priest and all going to take me and hand me over to the Gentiles. They are going to crucify me. Everything he knew. ಕರ್ತನಾದಂತ ಯೇಸು ಕ್ರಿಸ್ತನೇ Can you hear me? Brother, can you hear? Rajesh, can you hear me? Yes, brother, we can hear, but he may not hear. Okay. James Andrew, brother. Yeah, brother has some network problem. We knew that. James Andrew, I think his connection is gone. Are you there, brother? Illa, brother. Okay. Hello, can you hear me, brother? I can hear now. I'm changing the place. Okay. Can you hear now? Yes, brother. Can you hear me now? Yes, I can hear. Can you hear me? Yes, brother. Carry on, brother. So the Lord Jesus Christ was not asking to deliver from physical death. ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಾರೀರಿಕವಾದಂತ ಮರಣದಿಂದ ತಪ್ಪಿಸಬೇಕೆಂಬುದಾಗಿ ಆತನು ಕೇಳಿಕೊಳ್ಳುತ್ತಾ ಇಲ್ಲ. Rather, remember in the Garden of Gethsemane, he was telling the Father, take this cup away from me. ಆತನು ಗೆತ್ಸೆಮನೆ ತೋಟದಿಂದ ಕರ್ತನಾದಂತ ಯೇಸು ಕ್ರಿಸ್ತನ ತಂದೆಯಾದಂತ ದೇವರಿಗೆ ತನ್ನ ಪ್ರಾರ್ಥನೆಯಲ್ಲಿ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಆತನು ಕೇಳಿಕೊಳ್ತಕ್ಕಂಥ ಸಂದರ್ಭ ನಮಗೆ ಜ್ಞಾಪಕ ಉಂಟು. The cup is a clear reference to the wrath of God against sin. ಈ ಒಂದು
ಆ ಒಂದು ಪಾತ್ರೆ ಎಂಬುದಾಗಿ ಹೇಳ್ತಕ್ಕಂತ ಒಂದು ಸಂಗತಿ ದೇವರ ಕೋಪ ಪಾಪದ ಮೇಲೆ ಇರತಕ್ಕಂತ ಆ ಒಂದು ಸಂಗತಿಯನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. So Jesus began to anticipate all that was involved when the Father put into his hand the cup of all our sin. ಇಡೀ ಮಾನವರ ನಮ್ಮೆಲ್ಲರ ಪಾಪವನ್ನ ಆ ಒಂದು ಪಾಪದ ಆ ಒಂದು ಪಾತ್ರೆಯಲ್ಲಿ ಆತನು ತೆಗೆದುಕೊಂಡು ತನ್ನ ಹಸ್ತಕ್ಕೆ ಆತನು ತೆಗೆದುಕೊಂಡಾಗ ಆತನಿಗೆ ಸಂಪೂರ್ಣವಾದಂತ ಅರಿವಿಕೆ ಆತನಲ್ಲಿ ಇದ್ದಂತದ್ದಾಗಿತ್ತು. Identifying himself with human iniquity and enduring divine condemnation for sin was beyond any human being can understand. ಈ ಆತನು ಇಂತಹ ಒಂದು ಸ್ಥಿತಿಯನ್ನ ಇಡೀ ಮಾನವನ ಪಾಪವನ್ನ ಆತನ ಆ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಆತನಿಗೆ ಎಲ್ಲಾ ಅರಿವಿಕೆ ಇದ್ದರೂ ಸಹ ಅದರ ಒಂದು ಪ್ರಾಯಶ್ಚಿತ್ತ ಏನು ಎಂಬುದಾಗಿರ್ತಕ್ಕಂಥ ಸಂಗತಿ ಆತನಿಗೆ ಚೆನ್ನಾಗಿ ಅರಿವಿಕೆ ಇತ್ತು. ಈ ಒಂದು ಸಂಗತಿಯನ್ನ ಮನುಷ್ಯರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದಂತ ಒಂದು ಸಂಗತಿಯಾಗಿ ಉಂಟು. We can never fully understand the agony the Lord felt in the Garden of Gethsemane. ಗೆತ್ಸೆಮನೆ ತೋಟದಲ್ಲಿ ಆತನು ಎಂತಹ ಒಂದು ಸ್ಥಿತಿಯ ನೋವಿಗೆ ಆತನು ಒಳಗಾಗಿದ್ದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಮಾನುಷಿಕವಾದಂತ ಅರ್ಥೈಸುವಿಕೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದಂತಹ ಒಂದು ಸ್ಥಿತಿ ಉಂಟು. We read there his sweat was like blood drops. ಆತನ ಬೆವರಿನ ಹನಿಗಳು ರಕ್ತದೋಪಾದಿಯಲ್ಲಿ ಇತ್ತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಓದ್ತೇವೆ. The medical science says it seldom happens unless there is a total agony and heart rupture pain in inside that it can happen. It never normally it doesn't happen to any of us. ಈ ರೀತಿಯಾದ ಸ್ಥಿತಿ ಬೆವರಿನ ಹನಿ ರಕ್ತದಲ್ಲಿ ಆಗ್ತಕ್ಕಂಥ ಸಂಗತಿ ಈ ಒಂದು ವಿಜ್ಞಾನವು ಹೇಳ್ತಕ್ಕಂಥ ಸಂಗತಿ ಏನಂದ್ರೆ ನಿಜವಾದಂತ ಒಂದು ಯಥಾರ್ಥವಾದಂತ ನೋವು ಆ ಒಂದು ಸಂಕಟ ಇರ್ತಕ್ಕಂಥ ಶರೀರವಾಗಿದ್ರೆ ಆ ರೀತಿಯಾಗಿ ಹೊರಹೊಮ್ಮತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ತಿಳಿಸ್ತಾರೆ. ಆದ್ರೆ ನಮ್ಮಲ್ಲಿ ಯಾರಿಗೂ ಸಹ ಆ ರೀತಿ ಆಗ್ತಕ್ಕಂಥ ಸಂಗತಿ ಆಗಿರಲಿಲ್ಲ. So the author says Christ prayer was heard. Look at and verse 7 in, and he was heard because of his reverence. ಅಲ್ಲಿ ನಾವು ಏಳನೇ ವಚನದಲ್ಲಿ ಆತನ ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆತನಿಗೆ ಆ ಒಂದು ಭಕ್ತಿ ಭಯ ಇರ್ತಕ್ಕಂಥದ್ದಾಗಿತ್ತು. His prayer was heard. ಆತನ ಪ್ರಾರ್ಥನೆಯು ಅದು ಕೇಳಲ್ಪಟ್ಟಿತ್ತು. Now the phrase is the answer is from death. ಅದರ ಒಂದು ಉತ್ತರ ಏನಂದ್ರೆ ಆ ಒಂದು ಮರಣದಿಂದ ಎಂಬುದಾಗಿರ್ತಕ್ಕಂತಹ ಸಂಗತಿ. The phrase translated from death, ಭಾಷಾಂತರಿಸಲ್ಪಟ್ಟಿರ್ತಕ್ಕಂಥ ಸಂಗತಿ ಮರಣಕ್ಕೆ ತಪ್ಪಿಸಿ. it doesn't mean that he didn't die. ಅದರ ಅರ್ಥ ಆತನು ಸಾಯಲಿಲ್ಲ ಎಂಬುದಾಗಿರ್ತಕ್ಕಂಥ ಅರ್ಥವಲ್ಲ. Then how has he delivered from death? ಹಾಗಾದ್ರೆ ಹೇಗೆ ಆತನು ಮರಣದಿಂದ ಆತನು ತಪ್ಪಿಸಿಕೊಂಡನು? He was saved out of death through resurrection. ಆ ಒಂದು ಮರಣವನ್ನ ತಪ್ಪಿಸಿಕೊಳ್ಳುವುದು ಎಂಬುದಾಗಿ ಹೇಳುವಂತಹ ಸಂಗತಿ ಆತನ ಪುನರುತ್ಥಾನದ ಮೂಲಕವಾಗಿ. If you refer to Psalm 22, the prayer of the Lord and his cry in Psalm 22, 22ನೇ ಕೀರ್ತನೆಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಕೂಗನ್ನ ಮೊರೆಯನ್ನ ನಾವು ನೋಡುವುದಾದ್ರೆ in the middle of that psalm in verse 21, 21ನೇ ವಚನದಲ್ಲಿ in the middle of that verse 21, the whole story changes. It says, save me from the mouth of the lion. And then it says, you have rescued me from the horns of the wild oxen. ಆ ಮಧ್ಯಭಾಗದಲ್ಲಿ ನಾವು ನೋಡ್ತಕ್ಕಂಥ ವಚನಗಳ ಮಧ್ಯಭಾಗದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ 21ನೇ ವಚನ, ಸಿಂಹಗಳ ಬಾಯಿಂದಲೂ ಕಾಡು ಕೋಣಗಳ ಕೊಂಬುಗಳಿಂದಲೂ ನನ್ನನ್ನ ತಪ್ಪಿಸು, ನನಗೆ ಸದುತ್ತರವನ್ನ ಕೊಟ್ಟಿದ್ದೀಯಲ್ಲ. So if you look at till verse 21, it was the Lord's cry and agony. But when 21 onwards,
the whole story changes. It talks about how God answered his prayer, delivered him from death through resurrection. ನಾವು ಮೊದಲನೇ ವಚನದಿಂದ 21ನೇ ವಚನದವರೆಗೆ ಕರ್ತನಾದಂತ ಯೇಸು ಕ್ರಿಸ್ತನ ಹಿಂಸೆ, ಸಂಕಟ, ಆ ಒಂದು ಸಂಗತಿಗಳ ಕುರಿತಾಗಿ ನಾವು ನೋಡ್ತೇವೆ. ಆ ನಂತರವಾಗಿ 22ನೇ ವಚನದಿಂದ ಹೇಗೆ ಆ ಒಂದು ಹಿಂಸೆ, ಸಂಕಟ, ಮರಣದಿಂದ ಆತನು ಪುನರುತ್ಥಾನದ ಮೂಲಕವಾಗಿ ಆತನು ಜಯಿಸಲ್ಪಟ್ಟನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಮುಂದಿನ ವಚನಗಳಲ್ಲಿ ಕಡೆ ವಚನದವರೆಗೆ ನಾವು ನೋಡ್ತೇವೆ. So God delivered him from death through resurrection. ದೇವರು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಮರಣದಿಂದ ತಪ್ಪಿಸುವ ಒಂದು ವಿಷಯ ಆತನ ಪುನರುತ್ಥಾನದಲ್ಲಿ ಆತನು ತೋರಿಸಿದನು. In the prayer in Gethsemane, he was praying for the will of God to be done. ಆ ಗೆತ್ಸೆಮನೆಯ ತೋಟದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ತಂದೆ ಆದಂತ ದೇವರಿಗೆ ಪ್ರಾರ್ಥಿಸುವ ಒಂದು ಸಂಗತಿಯಲ್ಲಿ ಆತನು ತಿಳಿಸ್ತಾನೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಆತನು ತಿಳಿಸ್ತಾನೆ. That prayer was heard. ಆ ಒಂದು ಪ್ರಾರ್ಥನೆ ಅದು ಕೇಳಲ್ಪಟ್ಟಂತ ಪ್ರಾರ್ಥನೆಯಾಗಿತ್ತು. So in verse 8, when we come, although he was a son, he learned obedience through what he suffered. ನಾವು 8ನೇ ವಚನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹೀಗೆ ಆತನು ಮಗನಾಗಿದ್ದರು ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನ ಕಲಿತುಕೊಂಡನು. Here we read our Lord's suffering were a learning experience that gave him human compassion. ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಅನುಭವಿಸಿದಂತ ಬಾಧೆಗಳ ಮೂಲಕವಾಗಿ ಆತನು ಆ ಒಂದು ಅನುಕಂಪವನ್ನ ಆತನು ಕಲಿತುಕೊಂಡಂತ ಒಂದು ಸ್ಥಿತಿಯಾಗಿತ್ತು ಎಂಬುದಾಗಿ ನಾವು ಇಲ್ಲಿ ಈ ವಚನದ ಮೂಲಕವಾಗಿ ನಮಗೆ ಗೊತ್ತಾಗ್ತದೆ. Though he was a son, yet he learned obedience. ಆತನು ಮಗನಾಗಿದ್ದರೂ ಸಹ ವಿಧೇಯತ್ವವನ್ನ ಆತನು ಕಲಿತುಕೊಂಡನು. It is a strange statement to understand. ಈ ಒಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ವಿಚಿತ್ರವಾದಂತಹ ಒಂದು ಸ್ಥಿತಿ ಇದ್ದರೂ ಸಹ how can omniscient God, all-knowing God, learn anything? ಈ ಎಲ್ಲಾ ಸರ್ವಜ್ಞಾನಿಯಾಗಿರ್ತಕ್ಕಂಥ ದೇವರು ಆತನು ಹೇಗೆ ಕಲಿತುಕೊಳ್ಳಿಕ್ಕೆ ಸಾಧ್ಯ? How did he learn? ಹೇಗೆ ಆತನು ಕಲಿತುಕೊಂಡನು? He learned in his manhood. ಆತನು ಮನುಷ್ಯತ್ವದ ಮೂಲಕವಾಗಿ ಮಾನುಷಿಕವಾದಂತಹ ಸಂಗತಿಯಿಂದ ಆತನು ಕಲಿತುಕೊಂಡನು. He didn't learn like us by trial and error. ನಮ್ಮ ಹಾಗೆ ನಾವು ಮಾಡ್ತಕ್ಕಂಥ ತಪ್ಪಿನ ಮೂಲಕವಾಗಿ ನಮಗೆ ಆಗ್ತಕ್ಕಂಥ ಶೋಧನೆ ಮೂಲಕವಾಗಿ ಆತನು ಕಲಿತುಕೊಳ್ಳಲಿಲ್ಲ. He didn't learn by disobedience and punishment like we face. ನಾವು ಅನುಭವಿಸುವ ಹಾಗೆ ನಾವು ಅವಿಧೇಯತ್ವದಿಂದ ನಾವು ನಮಗೆ ಪಡಿತಕ್ಕಂಥ ಶಿಕ್ಷೆಯ ಮೂಲಕವಾಗಿ ಆ ರೀತಿಯಾದಂತಹ ಒಂದು ವಿಧೇಯತೆಯನ್ನ ಆತನು ಕಲಿಯಲಿಲ್ಲ. But he learned in his suffering obedience to God. ದೇವರಿಗೆ ವಿಧೇಯನಾಗುವುದರ ಮೂಲಕವಾಗಿ ಬಾಧೆಗಳಿಂದ ಅನುಭವಿಸಿದಂತ ಬಾಧೆಗಳ ಮೂಲಕವಾಗಿ ಆತನು ವಿಧೇಯತ್ವವನ್ನು ಆತನು ಕಲಿತುಕೊಂಡನು. Even though he is God, now he has become a man. He learned through suffering the submission to the will of God, the Father. ಆ ಒಂದು ಕಲಿಯುವುದರ ಮೂಲಕವಾಗಿ ವಿಧೇಯತ್ವದ ಮೂಲಕವಾಗಿ ದೇವರಿಗೆ ಆತನು ವಿಧೇಯನಾಗಿ ಮರಣದವನ್ನು ಹೊಂದುವುದಷ್ಟು ಆತನು ವಿಧೇಯನು ಆತನು. So if we think that he learned is a contradiction, how can an all-knowing God learn? Then next statement is even more difficult to understand. He says he was made perfect. ಇಲ್ಲಿಗೆ ನಾವು ಈ ಒಂದು ಮೂಲಕವಾಗಿ ಆತನು ವಿಧೇಯತ್ವವನ್ನು ಬಾಧೆಗಳಿಂದ ವಿಧೇಯತ್ವವನ್ನು ಆತನು ಕಲಿತುಕೊಂಡನು ಎಂಬುದಾಗಿ ಮತ್ತು ಹೇಳ್ತಕ್ಕಂಥ ಸಂಗತಿ ಮತ್ತು ಎಲ್ಲಾ ಸರ್ವಜ್ಞಾನಿಯಾಗಿರ್ತಕ್ಕಂಥ ಹೇಗೆ ಕಲೀಲಿಕ್ಕೆ ಸಾಧ್ಯ ಎಂಬುದಾಗಿರ್ತಕ್ಕಂಥ ತದ್ವಿರೋಧವಾದಂತಹ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟವಾದ್ರೆ ಮುಂದಿನ ಸಂಗತಿಯನ್ನ ನೀವು ನೋಡ್ರಿ. Verse 9. 9ನೇ ವಚನದಲ್ಲಿ ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕ ನೆನೆಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. English says he was made perfect. ಇಲ್ಲಿ ಆತನು ಎಲ್ಲ ಮೆಲ್ಕಿಜೆದೇಕ ತರದ ಮಹಾಯಾಜಕ ಆತನು ಸಿದ್ಧಿಗೆ ಬಂದಂತವನು ಆತನು ಪರಿಪೂರ್ಣನು ಆತನು ಎಂಬುದಾಗಿ. Yeah, again it is a difficulty to understand how can a holy God who is sinless be made perfect.
ಈ ಒಂದು ಪರಿಶುದ್ಧನಾಗಿರ್ತಕ್ಕಂತ ದೇವರು ಆತನು ಹೇಗೆ ಆತನು ಪರಿಶುದ್ಧವಾಗಿ ಅಥವಾ ಸಿದ್ಧಿಗೆ ಬರಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ನಾವೀಗ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟವಾಗ್ತದೆ. It is a grand paradox. Paradox means it seems like a contradiction. ಈ ಒಂದು ಸಂಗತಿ ಇದು ತದ್ವಿರುದ್ಧವಾದಂತ ಹೇಳುವಿಕೆ ಎಂಬುದಾಗಿ ನಮಗೆ ಅರ್ಥವಾಗ್ತದೆ. How can one who is God and sinless be made perfect? ಹೇಗೆ ಒಬ್ಬ ದೇವರು ಆತನು ಪಾಪರಹಿತನು ಆಗಿರ್ತಕ್ಕಂಥವನು ಹೇಗೆ ಆತನು ಸಿದ್ಧಿಗೆ ಬರಲಿಕ್ಕೆ ಪರಿಶುದ್ಧನಾಗ್ಲಿಕ್ಕೆ ಸಾಧ್ಯ? We can understand like this way. He is speaking of Christ human nature. ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮಾನುಷಿಕವಾದಂತ ಆ ಸ್ವಭಾವದ ಕುರಿತಾಗಿ ನಾವು ತಿಳಿದುಕೊಳ್ತೇವೆ. He is made perfect means he made complete. He brought to an end or to accomplish something. That's what it means. ಇದು ಈ ಒಂದು ಸಂಗತಿಯನ್ನ ಆತನು ಏನನ್ನೋ ಸಾಧಿಸುವುದಕ್ಕೋಸ್ಕರವಾಗಿ ಅಥವಾ ಏನನ್ನೋ ಪೂರೈಸುವುದಕ್ಕೋಸ್ಕರವಾಗಿ ಆತನು ಈ ರೀತಿಯಾಗಿ ಸಿದ್ಧಿಗೆ ಆತನು ಬಂದನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. In other words, Lord Jesus Christ qualified to be our Savior through the suffering he went through. ಆತನು ಅನುಭವಿಸಿದಂತ ಬಾಧೆಗಳ ಮೂಲಕವಾಗಿ ನಮ್ಮನ್ನ ಅರ್ಹರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಆತನು ಈ ರೀತಿಯಾದ ಈ ಸಿದ್ಧಿಗೆ ಆತನು ಬಂದನು. He qualified to become our Savior because he learned obedience through suffering. ನಮ್ಮನ್ನ ಆತನು ರಕ್ಷಿಸುವುದಕ್ಕೆ ಆತನು ಕಾರಣಕರ್ತನು ಆತನು ಆಗಿರುವ ರಕ್ಷಕನಾಗಿ ಆ ಒಂದು ಬಾಧೆಯನ್ನ ಅನುಭವಿಸಿ ಅದರ ಮೂಲಕವಾಗಿ ಆತನು ವಿಧೇಯನ ಕಲಿತುಕೊಂಡು ಸಿದ್ಧಿಗೆ ಆತನು ಬಂದನು. So his human experience qualified him to be our Savior. ಆತನ ಒಂದು ಮಾನುಷಿಕವಾದಂತ ಜ್ಞಾನದ ಮೂಲಕವಾಗಿ ಆತನು ಸಿದ್ಧಿಗೆ ಅನುಭವಗಳ ಮೂಲಕವಾಗಿ ಆತನು ನಮ್ಮನ್ನ ರಕ್ಷಿಸುವ ರಕ್ಷಕನು ಆಗುವ ಒಂದು ಸಿದ್ಧಿಗೆ ಆತನು ಬಂದನು. This is not talking about any new knowledge that he gained, but he gained a human experience. ಆತನು ಯಾವುದೋ ಒಂದು ಹೊಸ ಒಂದು ಜ್ಞಾನವನ್ನ ಆತನು ಇಲ್ಲಿ ತೋರಿಸಿದನು ಎಂಬುದು ಹಾಗಿರ್ತಕ್ಕಂಥ ಸಂಗತಿ ಅಲ್ಲ. ಆದ್ರೆ ಆತನು ಮನುಷ್ಯನಾಗಿದ್ದುಕೊಂಡು ಆ ಮಾನುಷಿಕವಾದಂತ ಒಂದು ಬುದ್ಧಿಯನ್ನ ಆತನು ಇಲ್ಲಿ ತೋರಿಸ್ತಕ್ಕಂತ ಒಂದು ಸಂಗತಿಯನ್ನ ನಾವು ಗಮನಿಸ್ತೇವೆ. When we come to John's Gospel chapter 5, we read, Father has given all judgment to the Son because he is the Son of Man. ಅದಕ್ಕೋಸ್ಕರವಾಗಿ ನಾವು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ತಂದೆಯು ಎಲ್ಲಾ ನ್ಯಾಯ ತೀರ್ಪು ಮಗನಿಗೆ ಕೊಟ್ಟಿದೆ. Verse brother? I have to look at in chapter 5 we read, the Father has given all judgment into the Son. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡೋದಕ್ಕೆ ಮಗನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು 22ನೇ ವಚನದಲ್ಲಿ ನಾವು ನೋಡ್ತೇವೆ. What is the reason? ಅದಕ್ಕೆ ಕಾರಣವಾದರೂ ಏನು? Because he is the Son of Man. ಯಾಕಂದ್ರೆ ಆತನು ಮನುಷ್ಯ ಕುಮಾರನು ಆತನು ಆಗಿರುವ ದೆಸೆಯಿಂದ. So we are talking about the experience of all the human suffering he went through, which made him our Savior. ಆತನು ಅನುಭವಿಸಿದಂತ ಎಲ್ಲಾ ಬಾಧೆ ಹಿಂಸೆಗಳ ಅನುಭವದ ಮೂಲಕವಾಗಿ ಆತನು ನಮ್ಮ ರಕ್ಷಕನು ಆಗಿ ನಮ್ಮನ್ನು ರಕ್ಷಿಸುವುದಕ್ಕೆ ಅದು ಸಾಧ್ಯವಾಯಿತು. He qualified to become our Savior. ಆತನು ಆ ಒಂದು ರಕ್ಷಕನಾಗುವುದಕ್ಕೆ ಅರ್ಹತೆಯನ್ನ ಹೊಂದಿದಂತವನು ಆತನು ಆದನು. Normally I share like this, there are 7 qualifications that only Jesus Christ has, which made him our Savior. ನಮ್ಮ ರಕ್ಷಕನು ಆತನು ಆಗುವುದಕ್ಕೋಸ್ಕರವಾಗಿ 7 ಅರ್ಹತೆಯನ್ನ ಆತನು ಹೊಂದಿದವನು ಆಗಿದ್ದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸಾಮಾನ್ಯವಾಗಿ ನಾನು ಯಾವಾಗಲೂ ಜ್ಞಾಪಿಸಿ ನಾನು ತಿಳಿಸ್ತೇನೆ. I will repeat it one more time. ನಾನು ಅದನ್ನು ಇನ್ನೊಂದು ಸಾರಿ ನಾನು ನಿಮಗೆ ತಿಳಿಸ್ತೇನೆ. Jesus said, I am the way, the truth and the life. ನಾನೇ ಮಾರ್ಗವು ಎಂಬುದಾಗಿ ನಾನೇ ಜೀವವು ಎಂಬುದಾಗಿ ಆತನು ತಿಳಿಸಿದನು. Our friends in India, many other people may not like that claim, I am the way. ನಾನೇ ಮಾರ್ಗವು ಎಂಬುದಾಗಿ ಭಾರತದಲ್ಲಿ ಇರ್ತಕ್ಕಂಥ ಅನೇಕರಿಗೆ ಆ ಒಂದು ಹೇಳುವಿಕೆ ಇಷ್ಟವಾಗುವುದಿಲ್ಲ.
But if we examine, there is nobody else like him who qualified in all these 7 areas. ಆತನು ಮಾತ್ರವೇ ಈ ಒಂದು ಮಾರ್ಗಕ್ಕೆ ಯೋಗ್ಯನು ಅರ್ಹನು ಆತನು ಆಗಿರುವ ದೆಸೆಯಿಂದ ಈ ಒಂದು ಹೇಳುವಂತ 7 ಹೇಳುವಿಕೆಗಳು ಅದಕ್ಕೆ ಅರ್ಹನು ಆತನು ಆಗಿದ್ದಾನೆ. First of all, he is God. ಮೊದಲನೇದಾಗಿ ಆತನು ದೇವರು. His life, his birth and his life, his death, his resurrection, his miracles all prove that he is God. ಆತನೇ ದೇವರು ಎಂಬುದಾಗಿ ಆತನ ಹುಟ್ಟುವಿಕೆ, ಆತನ ಪುನರುತ್ಥಾನ ಮತ್ತು ಆತನು ನಡೆಸಿದಂತ ಅನೇಕ ಅದ್ಭುತ ಕಾರ್ಯಗಳು, ಆತನ ಮಹತ್ ಕಾರ್ಯಗಳು ಎಲ್ಲವೂ ಸಹ ದೇವರು ಎಂಬುದಾಗಿರ್ತಕ್ಕಂಥದ್ದನ್ನ ಸಾಬೀತುಪಡಿಸ್ತಕ್ಕಂಥದ್ದಾಗಿದೆ. Secondly, he has become man. He was a perfect man. ಆತನು ಪರಿಪೂರ್ಣ ಮನುಷ್ಯನು ಆತನು ಎರಡನೇದಾಗಿ. Thirdly, he was totally sinless. ಮೂರನೇದಾಗಿ ಆತನು ಸಂಪೂರ್ಣ ಪಾಪರಹಿತನು ಆತನು ಆಗಿದ್ದನು. His disciples, his enemies, God from heaven, the Father, and even the demons said that we know who you are. There's no sin in him. ಆತನ ವೈರಿಗಳು ಮತ್ತು ಆತನ ಎಲ್ಲರೂ ಸಾರಿ ಆತನ ಸ್ನೇಹಿತರು, his disciples, ಆತನ ಸ್ನೇಹಿತರು, ಶಿಷ್ಯರು, ಆತನ ವೈರಿಗಳು ಎಲ್ಲರೂ ಸಹ ಆತನಲ್ಲಿ ಪಾಪವಿಲ್ಲ, ತಪ್ಪೇನು ಮಾಡಲಿಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅವರು ತಮ್ಮ ಬಾಯಿಂದಲೇ ಅವರು ತಿಳಿಸಿದರು. Fourthly, he willingly died. ನಾಲ್ಕನೇದಾಗಿ ಆತನು ತನ್ನ ಸ್ವಇಚ್ಛೆಯಿಂದ ಆತನು ಸತ್ತನು. He said, no one takes my life from me. I lay it down and I take it again. ಆತನು ಯಾರೂ ಸಹ ನನ್ನ ಪ್ರಾಣವನ್ನು ತೆಗಿಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ನನ್ನಷ್ಟಕ್ಕೆ ನಾನು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದನ್ನ ಹಿಂತಿರುಗಿ ಪಡೆಯುವುದಕ್ಕೂ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ ಆತನು ತಿಳಿಸಿದನು. Fifthly, he had to die because the wages of sin is death. ಐದನೇದಾಗಿ ಆತನು ಪಾಪದ ದೆಸೆಯಿಂದ ಆತನು ಸಾಯಲೇಬೇಕಾಗಿತ್ತು, ಪಾಪವು ಕೊಡುವ ಸಂಬಳ ಮರಣ. And sixthly, he had to shed his blood. ಆರನೇದಾಗಿರ್ತಕ್ಕಂಥ ಸಂಗತಿ ಆತನು ಪಾಪಕ್ಕೋಸ್ಕರ ತನ್ನ ರಕ್ತವನ್ನು ಆತನು ಚೆಲ್ಲಬೇಕಾಗಿತ್ತು. Because the Bible says, without shedding your blood, there is no remission of sin. ಅದಕ್ಕೋಸ್ಕರವಾಗಿ ಸತ್ಯವೇದ ಹೇಳ್ತಕ್ಕಂಥ ರಕ್ತಧಾರ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. These are the 6 qualifications he had to say, I am the only way. ನಾನೇ ಮಾರ್ಗವು ಎಂಬುದಾಗಿ ಹೇಳ್ತಕ್ಕಂಥ ಸಂಗತಿಗೋಸ್ಕರವಾಗಿ ಈ 6 ಅಂಶಗಳು ಇರ್ತಕ್ಕಂಥದ್ದಾಗಿದೆ. But even if these 6 are true, if the 7th one is not true, he cannot be our savior. 6 ಸಂಗತಿಗಳು ಅದು ಸತ್ಯವಾಗಿರ್ತಕ್ಕಂಥ ಆತನಲ್ಲಿ ಸತ್ಯವಾಗಿದ್ರೆ, 7ನೇ ಸಂಗತಿ ಇಲ್ಲದೆ ಇರ್ತಕ್ಕಂಥದ್ದಾಗಿದ್ರೆ ಆತನು ನಮ್ಮ ರಕ್ಷಕನಾಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. That's because on the 3rd day he rose from the dead. ಆದ್ರೆ ಅದು ಸಹ 7ನೇ ಸಂಗತಿ ಏನಂದ್ರೆ, 3ನೇ ದಿವಸದಲ್ಲಿ ಆತನು ಮರಣವನ್ನ ಆತನು ಜಯಿಸಿ ಆತನು ಎದ್ದು ಬಂದನು. In all the religions of the world, anywhere, you cannot find a person who qualified to be our savior like the Lord Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ಹಾಗೆ ಅರ್ಹತೆ ಉಳ್ಳಂತ, ನಮ್ಮನ್ನ ರಕ್ಷಿಸುವುದಕ್ಕೆ ಅರ್ಹತೆ ಉಳ್ಳಂತವನು ಈ ಲೋಕದಲ್ಲಿ ಇರತಕ್ಕಂತ ಯಾವ ವ್ಯಕ್ತಿಯಿಂದಲಾಗ್ಲಿ, ಬೇರೆ ಯಾವ ಧರ್ಮಗಳಲ್ಲಾಗ್ಲಿ ಇರ್ತಕ್ಕಂತ ಧಾರ್ಮಿಕ ಜನರು ಯಾರಿಂದಲೂ ಸಹ ಸಾಧ್ಯವಾಗದೆ ಇರ್ತಕ್ಕಂತ ಸಂಗತಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಉಂಟು. He is God. ಆತನು ದೇವರು. He became man. ಆತನು ಮನುಷ್ಯನಾಗಿ ಬಂದನು. He willingly went to the cross. ಆತನು ತನ್ನಿಷ್ಟಕ್ಕೆ ತಾನೇ ಆತನು ಶಿಲುಬೆಯನ್ನು ಆತನು ಏರಿದನು. He was totally sinless. ಆತನು ಸಂಪೂರ್ಣವಾಗಿ ಪಾಪರಹಿತನು ಆತನು ಆಗಿದ್ದನು. He died. ಆತನು ಸತ್ತನು. He died by shedding blood. ಆತನು ರಕ್ತವನ್ನ ಸುರಿಸುವುದರ ಮೂಲಕವಾಗಿ ಆತನು ಸತ್ತನು. And he rose from the grave. He is living. ಆತನು ಮರಣದಿಂದ ಸಮಾಧಿಯಿಂದ ಜಯಿಸಿ ಆತನು ಎದ್ದು ಬಂದು ಜೀವಿಸುವಂತ ದೇವರಾಗಿದ್ದಾನೆ. We should be able to lovingly show this to our friends and neighbors, why Jesus said, I am the only way. ಅದಕ್ಕೋಸ್ಕರವಾಗಿ ನಾನು ನೀವು ನಮ್ಮ ನೆರೆಹೊರೆಯವರಿಗೆ ಕರ್ತನಾದಂತ ಯೇಸು ಕ್ರಿಸ್ತನು ಯಾಕೆ ನಾನೇ ಮಾರ್ಗವು ಎಂಬುದಾಗಿರ್ತಕ್ಕಂಥ ಸಂಗತಿ ಯಾಕೆ ಹೇಳಿದನು ಎಂಬುದನ್ನ ಈ ಒಂದು ಸತ್ಯಾಂಶಗಳ ಮೂಲಕವಾಗಿ ತಿಳಿಸಬೇಕು. So in Hebrews 5,
the author is talking about his manhood, his experience as a man, which qualified him to be both our high priest and our savior. ಇಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಆತನು ನಮ್ಮ ಮಹಾಯಾಜಕನು ಆತನು ಆಗಿದ್ದಾನೆ ಯಾಕೆ ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆತನು ತನ್ನ ಒಂದು ಬಾಧೆಗಳು ಕಷ್ಟಗಳು ನಮ್ಮ ಪರವಾಗಿ ಆತನು ಅನುಭವಿಸಿದ್ರ ಮೂಲಕವಾಗಿ ಆ ಒಂದು ಸ್ಥಾನವನ್ನು ಆತನು ವಹಿಸಿದನು. So he qualified to him to be our great high priest. ಆತನೇ ಈ ಒಂದು ಶ್ರೇಷ್ಠ ಮಹಾಯಾಜಕನಾಗಿ ಇರತಕ್ಕಂಥ ಅರ್ಹತೆಯನ್ನ ಹೊಂದಿರತಕ್ಕಂಥವನು ಆತನು ಆಗಿದ್ದಾನೆ. He also qualified himself to be the author of eternal salvation, verse 9. 9ನೇ ವಚನದ ಪ್ರಕಾರವಾಗಿ ಆತನು ಆ ಒಂದು ನಿತ್ಯ ನಿರಂತರವಾದಂತ ರಕ್ಷಣೆಗೆ ಆತನು ಕಾರಣಕರ್ತನು ಆಗಿದ್ದು ಆತನೇ ಆ ಒಂದು ಅರ್ಹತೆಯನ್ನು ಹೊಂದಿದಂತವನಾಗಿದ್ದಾನೆ. He also qualified to be our compassionate high priest. ನಮ್ಮ ಮೇಲೆ ಅನುತಾಪವನ್ನು ತೋರಿಸ್ತಕ್ಕಂತ ಮಹಾಯಾಜಕನು ಆಗಿರ್ತಕ್ಕಂಥವನು ಆತನು ಆಗಿದ್ದಾನೆ. In verse 9, when we read about eternal salvation, ನಿರಂತರವಾದಂತ ರಕ್ಷಣೆ ಕುರಿತಾಗಿ 9ನೇ ಅಂದ್ರೆ ಕನ್ನಡ ಭಾಷೆಯಲ್ಲಿ 10ನೇ ವಚನದ ಕಡೆ ಭಾಗದಲ್ಲಿ ಉಂಟು. We need to understand salvation in 3 tense or 3 aspects. ನಾವು ಈ ಒಂದು ರಕ್ಷಣೆಯನ್ನ 3 ಕಾಲಗಳಲ್ಲಿ ಕುರಿತಾಗಿ 3 ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. First, we are saved from the penalty of sin. ನಾವು ಪಾಪದ ಸಂಬಳದಿಂದ ಮರಣದಿಂದ ನಾವು ತಪ್ಪಿಸಲ್ಪಟ್ಟಂತವರಾಗಿದ್ದೇವೆ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು. Secondly, we are being saved from the power of sin. ನಾವು ಪಾಪ ಶಕ್ತಿಯಿಂದ ನಾವು ಪ್ರತಿನಿತ್ಯ ಬಿಡುಗಡೆ ಅನುದಿನವು we are being saved. ಅನುದಿನವೂ ನಾವು ಪಾಪದಿಂದ ರಕ್ಷಿಸಲ್ಪಡ್ತಕ್ಕಂಥವ್ರು ನಾವು ಆಗಿರಬೇಕು. ಪಾಪದ ಶಕ್ತಿಯಿಂದ ಪಾಪದ ಪೆನಾಲಿಟಿ we were saved once. ಮೊದಲನೇದಾಗಿ ಪಾಪದ ಆ ಒಂದು ಮರಣದ ಬೆಲೆಯಿಂದ ನಾವು ತಪ್ಪಿಸಲ್ಪಟ್ಟಿದ್ದೇವೆ. Every day we are being saved from the power of sin. ಪಾಪದ ಶಕ್ತಿಯಿಂದ ಪ್ರತಿನಿತ್ಯವೂ ನಾವು ದಿನಾಲು ನಾವು ರಕ್ಷಿಸಲ್ಪಡುತ್ತಾ ನಾವಿದ್ದೇವೆ. So Paul says, work out your salvation. ಅದಕ್ಕೋಸ್ಕರವಾಗಿ ಪೌಲನಾತನು ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳ್ರಿ ಎಂಬುದಾಗಿ ಆತ ತಿಳಿಸ್ತಾನೆ. And there is a third sense, a future salvation. ಮುಂದಿನದಾಗಿ ಭವಿಷ್ಯತ್ತಿನಲ್ಲಿ ಆಗುವಂತಹ ಒಂದು ರಕ್ಷಣೆಯ ಕುರಿತಾಗಿ ನಾವು ನೋಡ್ತೇವೆ. That is from the presence of sin. ಪಾಪದ ಪ್ರಸನ್ನತೆಯಿಂದ ಬಿಡುಗಡೆ ಹೊಂದತಕ್ಕಂಥದ್ದು ರಕ್ಷಿಸಲ್ಪಡತಕ್ಕಂತಹದ್ದು. So we are saved from the penalty of sin. ಪಾಪದ ಶಿಕ್ಷೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. We are being saved from the power of sin. ಪಾಪದ ಶಕ್ತಿಯಿಂದ ದೈನಂದಿನೂ ನಾವು ರಕ್ಷಿಸಲ್ಪಡುವಂತವರಾಗಿದ್ದೇವೆ. And one day when the Lord comes, as we read in Philippians 3:20, we will be saved from the presence of sin. ನಾವು ಆ ಒಂದು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ 20ನೇ ವಚನದ ಪ್ರಕಾರವಾಗಿ ನಾವು ನೋಡುವ ಹಾಗೆ ಕರ್ತನಾದಂತ ಯೇಸು ಕ್ರಿಸ್ತರು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಪಾಪದ ಒಂದು ಸಾನ್ನಿಧ್ಯದಿಂದ ನಮಗೆ ಬಿಡುಗಡೆ ಹೊಂದುತ್ತೇವೆ. There we read that we are waiting for Jesus who will deliver us. He will save us. ರಕ್ಷಕನಾಗಿ ಬರುವುದಕ್ಕೆ ನಾವು ಎದುರು ನೋಡ್ತಾ ಇದ್ದೇವೆ. ರಕ್ಷಕನ ಶರೀರದ ರಕ್ಷಣೆ, ಆ ಒಂದು ಶರೀರದ ರಕ್ಷಣೆಗೋಸ್ಕರವಾಗಿ ಅಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಅಲ್ಲಿಂದಲೇ ಬರುವಂತ ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಾವು ಎದುರು ನೋಡ್ತಕ್ಕಂಥವ್ರು ನಾವು ಆಗಿದ್ದೇವೆ. That is our final deliverance, when we will be completely like him, as we read in 1 John chapter 3. ನಾವು ಮೊದಲನೇ ಯೋಹಾನ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವ ಹಾಗೆ ನಾವು ಅದನ್ನ ಆತನಿಗೋಸ್ಕರವಾಗಿ ಕಾಯುವಂತವರಾಗಿದ್ದೇವೆ. ನಾವು ಸಂಪೂರ್ಣವಾಗಿ ನಮ್ಮ ಶರೀರಕ್ಕೆ ಬದಲಾವಣೆಗೊಂಡು ಆತನ ಹಾಗೆ ಆಗ್ತಕ್ಕಂತ ಒಂದು ಸ್ಥಿತಿಗೆ ನಾವು ಬರ್ತೇವೆ. In verse 9 we read, he is the author, is the perfecter, he came the source of eternal salvation. Then it says, to all who obey him. ಇಲ್ಲಿ ಆತನು ನಾವು 9ನೇ ವಚನದಲ್ಲಿ ಆತನು ಸಿದ್ಧಿಗೆ ಬಂದು ಮೆಲ್ಕಿಜೆರನ ತರದ ಮಹಾಯಾಜಕನು ಎನ್ನಿಸಿಕೊಂಡು ಆತನಿಗೆ ವಿಧೇಯರಾಗಿರುವರೆಲ್ಲರಿಗೂ, ಆತನಿಗೆ ವಿಧೇಯರಾಗಿರ್ತಕ್ಕಂಥ ಎಲ್ಲರಿಗೂ
ನಿರಂತರವಾದಂತಹ ರಕ್ಷಣೆಗೆ ಕಾರಣಕರ್ತನು ಆತನಾಗಿದ್ದಾನೆ. So this salvation is for those who obey him. ಈ ಒಂದು ರಕ್ಷಣೆ ಯಾರು ಆತನಿಗೆ ವಿಧೇಯರಾಗುತ್ತಾರೋ ಅವರಿಗೆ ದೊರೆಯತಕ್ಕಂಥದ್ದಾಗಿದೆ. It is not adding works to faith. ಈ ಒಂದು ನಂಬಿಕೆಗೆ ಕೆಲ ಕಾರ್ಯಗಳನ್ನ ಸೇರಿಸ್ತಕ್ಕಂಥದ್ದಲ್ಲ. It is the evidence that if we are saved, we will obey him. ಆದ್ರೆ ನಾವು ಆತನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದಾಗಿದ್ರೆ ಅದಕ್ಕೆ ಗುರುತು ಏನಂದ್ರೆ ಆತನಿಗೆ ನಾವು ವಿಧೇಯರು ನಾವು ಆಗ್ತಕ್ಕಂಥವರಾಗಿದ್ದೇವೆ. Verse 10 says, being designated by God a high priest after the order of Melchizedek. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರದ ಮಹಾಯಾಜಕನೆನಿಸಿಕೊಂಡವನಾಗಿ ಎಂಬುದಾಗಿ ನಾವು ಓದ್ತೇವೆ. Up to now, it was talking about his life on the earth. ಇಲ್ಲಿವರೆಗೆ ಆತನು ತನ್ನ ಭೂಮಿಯ ಮೇಲೆ ಇದ್ದಂತ ಆ ಒಂದು ಕೆಲಸದ ಕುರಿತಾಗಿ ಕಾರ್ಯದ ಕುರಿತಾಗಿ ತಿಳಿಸ್ತಾ ಇರ್ತಕ್ಕಂಥ ಸಂಗತಿಯನ್ನು ನೋಡ್ತೇವೆ. What he has done on the cross. ಆ ಒಂದು ಶಿಲುಬೆ ಮೇಲೆ ಆತನು ಮಾಡಿದಂತ ಕಾರ್ಯ. But now verse 10 talks about him designated by God a high priest. Now the scene is in heaven. ಆತನು ಆ ಮಹಾಯಾಜಕನು ಮೆಲ್ಕಿಜೆದೆ ತರಹದ ಮಹಾಯಾಜಕನು ಅದು ದೇವರಿಂದ ನೇಮಿಸಲ್ಪಟ್ಟಂತವನು ಆತನು ಆಗಿದ್ದು ಆ ಒಂದು ದೃಶ್ಯ ಪರಲೋಕದಿಂದ ಬರ್ತಕ್ಕಂಥದ್ದಾಗಿದೆ. The son is ascended to heaven. ಈ ಮಗನು ಆತನು ಪರಲೋಕಕ್ಕೆ ಏರಿ ಹೋದಂತವನು ಆತನು ಆಗಿದ್ದಾನೆ. There God the Father has designated him as the high priest in a new order. ಅಲ್ಲಿ ದೇವರು ತನ್ನ ಮಗನಾದಂತ ಮಗನಿಗೆ ಆ ಒಂದು ಮಹಾಯಾಜಕೋದ್ಯೋಗವನ್ನು ಆತನು ಅನುಗ್ರಹಿಸಿರ್ತಕ್ಕಂಥವನಾಗಿದ್ದಾನೆ. ಅದು ಬೇರೆ ಒಂದು ಕಾರ್ಯನಿರ್ವಹಣೆಗೋಸ್ಕರವಾಗಿ. That is in the order of Melchizedek. Lord willing, we will look at that in the next weeks. ಆ ಒಂದು ಸಂಗತಿ ಅದು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನ ಕುರಿತಾಗಿ ಇರ್ತಕ್ಕಂಥ ಸಂಗತಿಯ ಕುರಿತಾಗಿ ದೇವರ ಚಿತ್ತವಿರುವುದಾದ್ರೆ ಮುಂದಿನ ಒಂದು ಅಧ್ಯಯನಗಳಲ್ಲಿ ನಾವು ನೋಡೋಣ. So it is not in the order of Aaron, the Levitical priesthood, but a higher priesthood in the order of Melchizedek. ಈ ಒಂದು ಈ ಯಾಜಕೋದ್ಯೋಗ ಆರೋನನ ವಂಶಾಕ ಕರ್ಮವಾಗಿ ಬಂದಂತ ಸಂಗತಿ ಅಲ್ಲ, ಆದ್ರೆ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನ ಉದ್ಯೋಗವಾಗಿರ್ತಕ್ಕಂಥದ್ದಾಗಿದೆ. Thank you very much for listening. What a savior we have. What we looked at the three qualifications. He became man, he is compassionate, he is appointed by God himself. ಎಂಥ ಒಂದು ಅದ್ಭುತನಾದಂತಹ ಸಂಗತಿ ನಾವು ಕೇಳಿದ್ದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ದೇವರು ಆತನು ನಮಗೋಸ್ಕರವಾಗಿ ಆತನು ಮನುಷ್ಯನು ಆತನು ಮತ್ತು ಯಾಜಕೋದ್ಯೋಗ ನಂತರವಾಗಿರ್ತಕ್ಕಂಥ ಸಂಗತಿ ಆತನು ರಕ್ಷಣೆಗೆ ನಮಗೆ ಕಾರಣಕರ್ತನು ಆತನು. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank you.